ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ. ಇವತ್ತು ನಾವು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿದ್ದೀವಿ. ಮಾಲೂರು ನಗರದ ಹೊರವಲಯದಲ್ಲಿ ಕಳೆದ 8 ವರ್ಷಗಳಿಂದ ಸ್ಥಳೀಯ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಉದ್ಯಾನವನ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ ಅನ್ನುವಂಥ ಹೆಸರನ್ನಿಟ್ಟು ಕಳೆದ 8 ವರ್ಷಗಳಿಂದ ಇದನ್ನು ನಿರ್ಮಾಣ ಮಾಡುವಂಥ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಈ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡೋದಕ್ಕೆ ಅಧಿಕಾರಿಗಳಿಗೆ, ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಇದರಿಂದ ಸಾಕಷ್ಟು ಸಮಸ್ಯೆಗಳು ಈ ಒಂದು ಊರಿನಲ್ಲಿ ಆಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಇದನ್ನು ಮಾತನಾಡೋದಕ್ಕೆ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಸ್ಥಳೀಯರಿದ್ದಾರೆ, ಸ್ಥಳೀಯ ನಾಯಕರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇದೊಂದು ಉದ್ಯಾನವನ 8 ವರ್ಷಗಳಿಂದ ಮಾಡ್ತಾ ಇರುವಂಥದ್ದು. 8 ವರ್ಷ ಬೇಕಾ ಸರ್ ಒಂದು ಪಾರ್ಕನ್ನು ಮಾಡುವಂಥದ್ದಕ್ಕೆ? ಬೇಕಾಗಿಲ್ಲ. ಆದರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ, ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಇಲ್ಲಿ ಯಾರು ಕೇಳೋರಿಲ್ಲ. ಮೇಯ್ನು ಪ್ರಶ್ನೆ ಮಾಡೋರಿಲ್ಲ. ಪ್ರಶ್ನೆ ಮಾಡಿದ್ರೆ ಅವ್ರ ವಿರೋಧ ಪಕ್ಷದವರು ಅವರೇನು ನಮ್ಮನ್ನು ಕೇಳೋರು, ಬ್ರ್ಯಾಂಡ್ ಮಾಡಿಬಿಡೋರು, ಅವ್ರಿಗೆ ಸೇರಿದವರು ಇಲ್ಲ ಏನೋ ರೋಲ್ ಕಾಲಕ್ಕೆ ಇವ್ರು ಮಾಡ್ತಾರೆ ಅನ್ನೋ ಈ ಥರ ಇದು ಮಾಡ್ತಾರೆ. ಹಾಗಾಗಿ ಇಲ್ಲಿನ ಜನಪ್ರತಿನಿಧಿಗಳಿಗೂ ಹಿತಾಸಕ್ತಿ ಇಲ್ಲ. ಏನೋ ಅವರು ಬಂದಿದ್ದಾರೆ, ಜನರಿಗೆ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಮಾಡ್ಕೊಂಡು ಮನೆಗೆ ಹೋಗಬೇಕು. ಅಧಿಕಾರಿಗಳು ಅದೇ ಥರ ಆಗಿದ್ದಾರೆ. ಜನಪ್ರತಿನಿಧಿಗಳಂತಲ್ಲ, ಅಧಿಕಾರಿಗಳು ಹಾಗೇನೆ. ಅವ್ರು ದುಡ್ಡು ಕೊಟ್ಟು ಬರಬೇಕು. ಇನ್ನೆಲ್ಲಿ ಪಾರ್ಕ್ ಎಲ್ಲಿ ಮಾಡ್ತಾರೆ? ಪಾರ್ಕು ಮಾಡಲ್ಲ, ಒಂದು ರಸ್ತೆ ಮಾಡಲ್ಲ, ಒಂದು ಹಳ್ಳ ಮುಚ್ಚಲ್ಲ, ಒಂದು ರಸ್ತೆ ಬದಿಗಳಲ್ಲಿ ಒಂದು ಮರ ನೆಡಲ್ಲ. ಇನ್ನು ಅಲ್ಲೆಲ್ಲೋ ಹೋಗಿ ಮಾಡಿ ಏನಕ್ಕೆ ಆಗ್ತದೆ? ಏನು ಯೂಸ್ ಆಗ್ತದೆ? 8 ವರ್ಷ ಅಂದರೆ ಭಾಳ ದೊಡ್ಡ ಅವಧಿ ಸರ್. ಅಲ್ಲ, ದೊಡ್ಡ ಅವಧಿ ಅಲ್ಲ. 8 ವರ್ಷದಿಂದ ಏನೂ ಆಗಿಲ್ಲಲ್ಲ ಅಭಿವೃದ್ಧಿ. ಒಂದು ಪೈಸಾ ಅಭಿವೃದ್ಧಿ ಇಲ್ಲ. ಎಷ್ಟು ಎಲ್ಲ 25 ಲಕ್ಷ 30 ಲಕ್ಷ ಅಂತಿದ್ದಾರೆ ಅಧಿಕಾರಿಗಳು, ಅಷ್ಟೇ ಸರ್? ಇನ್ನೂ ಜಾಸ್ತಿ ಇರ್ತದೆ. ಎಲ್ಲ ಇಲ್ಲಿ ಲೋಕಲಲ್ಲಿ ಅಷ್ಟಿರ್ಬೋದು, ಇನ್ನು ಮೇಲಿಂದ ಬಂದರೆ ಇನ್ನೂ ಜಾಸ್ತಿ ಆಗ್ತದೆ. ಅಲ್ಲ, ಎಲ್ಲ ಕೊಟ್ಟು ಇಸ್ಕೊಂಡು ಅಷ್ಟು ಬಂದೈತೆ. ಹೌದು. ಯಾವುದೇ ಒಂದು ರೂಪಾಯಿ ಒಂದು ಕೆಲಸ ಆಗಬೇಕಂದ್ರೂ ದುಡ್ಡಿಲ್ಲದು ಒಂದು ಕೆಲಸನೂ ಆಗಲ್ಲ. ಮಾಲೂರು ತಾಲೂಕಲ್ಲಿ ಬರೀ ಧೂಳು. ಎಲ್ಲ ರಸ್ತೆಗಳು ಹಳ್ಳ ಬಿದ್ದು ಹಾಳಾಗೋಗಿದೆ. ಏನು ಕಾಮಗಾರಿ ನಡೀತಾ ಇಲ್ಲ. ಮಾತುಗಳಲ್ಲಿ ಮಾತ್ರ ಕೋಟಿಗಳು. ಮಾತಲ್ಲಿ ಮನೆ ಕಟ್ತವ್ರೆ. ಮಾತಲ್ಲಿ ಮನೆ ಕಟ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಏನು ಅಭಿವೃದ್ಧಿ ಏನೂ ಇಲ್ಲ, ಶೂನ್ಯ. ಸರ್, ಹೇಗೆ ಸರ್ ಒಂದು ಪಾರ್ಕನ್ನು, ಉದ್ಯಾನವನವನ್ನು ಮಾಡೋದು ಒಂದು ಅಭಿವೃದ್ಧಿಯ ಪ್ರತೀಕ, ಒಪ್ಕೊಳ್ಳೋಣ. ಅದೊಂದು ಇದ್ದರೆ ಭಾಳ ಚೆನ್ನಾಗಿರುತ್ತೆ ಒಂದು ಊರಲ್ಲಿ. 8 ವರ್ಷದಿಂದ ಮಾಡ್ತಾವ್ರಲ್ಲ ಸರ್ ಇದು. ನೋಡಿ ಸರ್, ಈಗ ಇದೊಂದು ಪ್ರಜ್ಞಾವಂತ ಸಮಾಜದಲ್ಲಿ ನಾವಿದ್ದೀವಿ. ಕನಿಷ್ಠ ಪಕ್ಷ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಲೇಔಟ್ಗಳು, ಇಂಡಸ್ಟ್ರಿಯಲ್ ಏರಿಯಾಗಳು ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಸೊ ಇವತ್ತು ಅರಣ್ಯ ಇಲಾಖೆ ಅರಣ್ಯ ಸಂಪತ್ತನ್ನು ಉಳಿಸ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗಿದೆ ಜವಾಬ್ದಾರಿತವಾಗಿ. ಸಾಮಾಜಿಕ ಅರಣ್ಯ ವಲಯ ಇರ್ಬೋದು, ವಲಯ ಅರಣ್ಯ ಇಲಾಖೆ ಇರ್ಬೋದು. ಈ 2 ಇಲಾಖೆಗಳು 2018ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಕಾಮಗಾರಿ ಅಂದಾಜು ವೆಚ್ಚ 1 ಕೋಟಿ ರೂಪಾಯಿ ಆಗಿರಬಹುದು. ನನ್ನ ಗಮನಕ್ಕೆ ಬಂದಾಗೆ 1 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಇವತ್ತು ಕೇವಲ 200 ಮೀಟ್ರ್ ವೈರ್ ಎಳೆಯೋದಕ್ಕೆ, ಅಂಡರ್ಗ್ರೌಂಡಲ್ಲಿ ವೈರ್ ಎಳೆಯೋದಕ್ಕೆ 5 ಲಕ್ಷ ಡ್ರಾ ಮಾಡ್ತಾರೆ ಅಂದರೆ ಒಬ್ಬ ಅಧಿಕಾರಿ ಇದನ್ನು ಯೋಚನೆ ಮಾಡಬೇಕು. 200 ಮೀಟ್ರಿಗೆ, ಖಾಲಿ 200 ಮೀಟ್ರಿಗೆ 5 ಲಕ್ಷ ರೂಪಾಯಿ ಡ್ರಾ ಮಾಡಿರ್ತಕ್ಕಂಥದ್ದು. ಇವತ್ತು ಅರಣ್ಯ ಇಲಾಖೆ ಸರ್ಕಾರ ಎಷ್ಟೋ ಕೋಟಿಗಳನ್ನು ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಅದನ್ನು ಆ ದುಡ್ಡಿನಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿರ್ತಕ್ಕಂಥ ಯೋಜನೆಗಳು, ಕಾಮಗಾರಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಇದೆ. ಇವತ್ತು ಒಬ್ಬ ಫಾರೆಸ್ಟ್ ರೇಂಜರ್ ಆಫೀಸರು ಎಷ್ಟು ಅರಣ್ಯ ಇಲಾಖೆಯನ್ನು ಭೇಟಿ ಮಾಡ್ತಾನೆ, ಎಷ್ಟು ಅರಣ್ಯ ಇಲಾಖೆಯನ್ನು ಸೂಪರ್ವೈಸರ್ ಮಾಡ್ತಾನೆ ಅಂತಕ್ಕಂಥದ್ದು ಮುಖ್ಯ ಆಗಿದೆ. ಇವತ್ತು ತಾಳ್ಕುಂಟೆಯಲ್ಲಿ ಸುಮಾರು ಸರ್ವೆ ನಂಬರ್ 35ರಲ್ಲಿ 1908ರಲ್ಲಿ
ಏನು ಸರ್ಕಾರ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚಿತವಾಗಿ ಮೈಸೂರು ದಿವಾನರ ಆಡಳಿತದ ಅವಧಿಯಲ್ಲಿ ಫಾರೆಸ್ಟ್ ರಿಸರ್ವ್ ಆಗಿಟ್ಟರು 609 ಎಕರೆ. ಇವತ್ತು ಆ ಫಾರೆಸ್ಟ್ ಏನಾಗಿದೆ? ಈಗ ಎಷ್ಟಿರ್ಬೋದು ಸರ್? ಈಗ ಎಲ್ರಿಗೂ ಏನಾಗಿದೆ, ಇದು ಡಿನೋಟಿಫಿಕೇಶನ್ ಮಾಡ್ದೇನೆ ಎಲ್ರಿಗೂ ಸಾಗುವಳಿ ಚೀಟಿಗಳನ್ನು ಕೊಟ್ಟರು. ಇವತ್ತು ರೈತರು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಕೆಲವರು ಒತ್ತುವರಿಯನ್ನು ಮಾಡಿಕೊಡಿದ್ರು. ಒಬ್ಬೊಬ್ಬ 200 ಎಕರೆ 100 ಎಕರೆ ಇದೆ. ಇವತ್ತು ಅದ್ರ ಬಗ್ಗೆ ಹೋರಾಟ ಮಾಡಿದಾಗ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಳ್ಕೊಂಡಿರ್ತಕ್ಕಂಥ ಇದೊಂದು ದೊಡ್ಡ ದುರಂತ. ಈಗ ಎಲ್ಲ ರಾಜಕೀಯ ವ್ಯಕ್ತಿಗಳ ಮೇಲೆ ನಾವು ಆಪಾದನೆ ಮಾಡಲಿಕ್ಕೆ ನಾವು ಸಿದ್ಧ ಇಲ್ಲ. ಯಾಕಂದರೆ ರಾಜಕೀಯ ವ್ಯಕ್ತಿಗಳು ನಮ್ಮ ತಾಲೂಕಿಗೆ ಏನು ಬೇಕು ಅನುದಾನ ಅದನ್ನು ಸರ್ಕಾರದ ಮಟ್ಟದಲ್ಲಿ ಕೇಳಿ ತೊಗೊಂಡು ಬಂದು ಕಾಮಗಾರಿಗಳನ್ನು ಮಾಡಬೇಕು, ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು. ಆ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ. ಆದರೆ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕಾಗಿರ್ತಕ್ಕಂಥದ್ದು ಯಾರು? ಅರಣ್ಯ ಇಲಾಖೆ ಅಧಿಕಾರಿಗಳು. ಇವತ್ತು ಪಾಪ ಸಾಲುಮರ ತಿಮ್ಮಕ್ಕ ಇಡೀ ಸಮಾಜಕ್ಕೆ ಒಳ್ಳೆಯ ಗಾಳಿಯನ್ನು ನಿರ್ಮಾಣ ಮಾಡಬೇಕು. ಇವತ್ತು ಸಮಾಜ ಪರಿಸರ ಮಲಿನವಾಗ್ತಾ ಇದೆ. ಇವತ್ತು ಹುಟ್ಟಕ್ಕಂಥ ಮಕ್ಕಳು ಕಿವುಡ್ರಾಗಿ ಹುಡ್ತಾ ಇದ್ದಾರೆ, ಮೂಗರಾಗಿ ಹುಡ್ತಾ ಇದ್ದಾರೆ. ಎಲ್ಲ ಪರಿಸ್ಥಿತಿಗಳು ಯಾವಾಗ ಅಂದರೆ ಇವತ್ತು ಕೈಗಾರಿಕೀಕರಣದಿಂದ ಆಗಿರ್ಬೋದು ಅಥವಾ ಸಾಮಾಜಿಕ ಕಾರಣದಿಂದ ಆಗಿರ್ಬೋದು, ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟಿಂದ ಆಗಿರ್ಬೋದು, ಸುಮಾರು ಅವ್ಯವಸ್ಥೆ ಇವತ್ತು ಸಮಾಜದಲ್ಲಿದೆ. ಸರ್, ಸಾಲುಮರದ ತಿಮ್ಮಕ್ಕ ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಒಂದು ಮಾದರಿ. ಅವರು ಎಷ್ಟೋ ಮರಗಳನ್ನು ನೆಟ್ಟು ಪದ್ಮಶ್ರೀ ಪ್ರಶಸ್ತಿ ಬೇರೆ ಬಂದಿದೆ. ಅಂಥವ್ರ ಹೆಸರಲ್ಲಿ ಇವ್ರು ಹಿಂಗೆ ಮಾಡ್ತಾರೆ ಅಂದರೆ ಸರ್? ಅಲ್ಲ, ಅಂಥವ್ರ ಹೆಸರಲ್ಲಿ ಒಂದು ಕಾಮಗಾರಿ ನಡೆಸ್ತಾ ಇದ್ದಾರೆ. ಅದನ್ನು ಕಾಮಗಾರಿ ನಡೆಸುವಾಗ ಅದಕ್ಕೆ ಬೆಲೆ ತರುವಂಥದ್ದು ನಮ್ಮ ಅಧಿಕಾರಿಗಳು ಹಾಗೂ ರಾಜಕೀಯ ಈಗ ಆಡಳಿತ ನಡೆಸತಕ್ಕಂಥ ರಾಜಕೀಯ ನಾಯಕರ ಒಂದು ಇಚ್ಛಾಶಕ್ತಿ ಇರಬೇಕಾಗಿತ್ತು. ಆ ಇಚ್ಛಾಶಕ್ತಿ ಕೊರತೆಯಿಂದ ಈ ಕಾಮಗಾರಿ 8 ವರ್ಷಗಳಿಂದ ನಡೀತಾ ಇದೆ. ಅಂದರೆ ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ನಡೀತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅವರು ಅಧಿಕಾರಿಗಳು ಕೇಳಿದ್ರೆ 25-30 ಲಕ್ಷ ಅಂತಾರೆ. ಬಟ್ ಇಲ್ಲಿ 1 ಕೋಟಿ ಮೇಲೆ ಅಂದಾಜು 100 ಮೀಟ್ರಿಗೆ 5 ಲಕ್ಷ ಅಂತಂದ್ರೆ ಅಲ್ಲ, ಏನಾಗಿದೆ, ಎಲ್ಲ ಇಲಾಖೆಗೂ ಏನೇನು ಅನುದಾನಗಳು ಬರುತ್ತೆ ಅನ್ನೋದನ್ನ ಸಾರ್ವಜನಿಕರಿಗೆ ಯಾರಿಗೂ ತಿಳಿಸಲ್ಲ. ಆ ಇಲಾಖೆ ಇಲ್ಲ ಯಾವುದು ಗೊತ್ತಾಗಲ್ಲ. ಆಯಾ ಇಲಾಖೆಯಲ್ಲಿ ಏನು ಬರುತ್ತೆ ಅನ್ನೋದನ್ನ ಅಲ್ಲೇ ಕಾಮಗಾರಿ ತಗೊತಾರೆ. ಕಾಮಗಾರಿ ತಗೊಂಡು ಅವ್ರಿಗೇನೋ ಒಂದು ಕಮಿಷನ್ ಕೊಡ್ತಾರೆ. ಕಮಿಷನ್ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಏನು ಕಾಮಗಾರಿ ಗುಣಮಟ್ಟತೆ ಏನು ಕಾಪಾಡಿದ್ದಾರೆ ಅನ್ನೋದನ್ನ ಯಾರು ಪರಿಶೀಲನೆ ಮಾಡಲ್ಲ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಬೇಕು, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಸರಿಯಾಗಿ ಮಾಡಲ್ಲ. ಈಗ ಎಲ್ಲ ಕಾಮಗಾರಿಗಳಿಗೂ ಇದೇ ರೀತಿ ನಡೀತಾ ಇರೋದು. ಈಗ ಇದೆಷ್ಟಿದೆ, ಎಷ್ಟು ಜಾಗದಲ್ಲಿ ಇದೆ, ಯಾರಿಗಾದ್ರೂ ಗೊತ್ತಿದೆಯಾ ಸರ್? ಈಗ ಅಲ್ಲಿ ಕೂರಂಡಳ್ಳಿ ಬ್ಲಾಕ್ 1 ಬ್ಲಾಕ್ 2 ಇದೆ. ಒಂದು ಎಷ್ಟು ಎಕರೆ ಇರ್ಬೋದು? ಎಲ್ಲ 65 ಹೆಕ್ಟೇರ್ ಅಂತೇಳಿ ಬ್ಲಾಕ್ 1 ಇದೆ. ಬ್ಲಾಕ್ 2 ಇದೆ, ಅದು 25 ಹೆಕ್ಟೇರ್ ಅಂತಿದೆ. ಈಗ ಇವರು ಒಂದು ಕಾಮಗಾರಿಗಳನ್ನು ಯಾವುದೋ ರೀತಿ ಟೆಂಡರ್ ಕರೀದೇನೆ, ಹರಾಜು ಹಾಕ್ದೇನೆ, ಅಂದರೆ ಏನು ಕಾಮಗಾರಿಯನ್ನು ನೀವು ನೋಟಿಫಿಕೇಶನ್ ಮಾಡ್ದೇನೆ, ಸಾರ್ವಜನಿಕರಿಗೆ ಪ್ರಚಾರ ಮಾಡ್ದೇನೆ, ಇವತ್ತು ಒಬ್ಬ ಅರಣ್ಯ ವಲಯ ಅಧಿಕಾರಿನೇ ಆ ಕಾಮಗಾರಿಯನ್ನು ಮಾಡ್ತಾ ಇರೋದ್ರಿಂದ ಇವತ್ತು ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ. ಇವತ್ತು ಭಾರಿ ಅಕ್ರಮ ಆಗಿದೆ ಅಲ್ಲಿ. ಇದು ಒಂದೇ ಅಲ್ಲ, ಏನೇನು ಮಾಡ್ತಾರಂತೆ ಒಳಗಡೆ ಸರ್? ಏನೇನು ಮಾಡ್ತಾರಂತೆ ಒಳಗಡೆ? ವಾಕಿಂಗ್ ಟ್ರ್ಯಾಕು ಮಾಡ್ತೀವಿ ಅಂತ ಬೋರ್ಡ್ ಹಾಕಿದ್ದಾರೆ. ವಾಕಿಂಗ್ ಟ್ರ್ಯಾಕ್ ಏನು ಮಾಡಿದ್ದಾರೆ ಅಂದರೆ ಹಾಲೋ ಬ್ಲಾಕ್ ಬ್ರಿಕ್ಸಲ್ಲಿ ಸುತ್ತಲೂ ಒಂದು ಗೋಡೆ ಥರ ನಿರ್ಮಾಣ ಮಾಡಿದ್ದಾರೆ. ಕೆಳಗಡೆ ಫುಟ್ಪಾತ್ ಪಾರ್ಕಿಂಗ್ ಟೈಲ್ಸ್ ಹಾಕಿಲ್ಲ. ಎರಡನೇದು ಬಂದು ಮಾಸ್ತಿಟ್ಟು ಹೊಸೂರು ಟು ಮಾಲೂರು ಮುಖ್ಯ ರಸ್ತೆಯಲ್ಲಿ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಅಂತ ಏನೋ ಒಂದು ಮುಖ್ಯ ದ್ವಾರ ಮಾಡಿದ್ದಾರೆ. ಅಲ್ಲಿಂದ ಅದು ಉದ್ಯಾನವನ ಪಾರ್ಕ್ ಇರೋದು ಒಂದು ಒಳಗಡೆ ಫಾರೆಸ್ಟ್ ಒಳಗಡೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಒಳಗಡೆ ಇದೆ. ಅಷ್ಟು ದೂರ ಪಾರ್ಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಅದ್ರ ಕಾಮಗಾರಿ ಬಂದು 25 ಲಕ್ಷ ಅಂತ ಹೇಳ್ತಾರೆ, 50 ಲಕ್ಷ ಅಂತಾರೆ, 1 ಕೋಟಿ ಅಂತಾರೆ. ಸರಿಯಾದ ಮಾಹಿತಿ ಇಲ್ಲ. ಕಾಮಗಾರಿ ಮಾಡಬೇಕಾದ್ರೆ ಟೆಂಡರ್ ಕರಿಬೇಕು, ನೋಟಿಫಿಕೇಷನ್ ಡೀಟೇಲ್ಸ್ ಬೋರ್ಡ್ ಹಾಕಬೇಕು. ಇಂಥ ಟೆಂಡರ್ ಅವಧಿ ಇಷ್ಟು ವರ್ಷ ಇದೆ, ಇಷ್ಟು ಕೋಟಿ ಅನುದಾನ ಬಿಡುಗಡೆ ಆಗಿದೆ, ಇಂಥವ್ರು ಮಾಡ್ತಾ ಇದ್ದಾರೆ ಅಂತ ಅಲ್ಲೊಂದು ನೇಮ್ ಬೋರ್ಡ್ ಹಾಕಬೇಕಾಗಿತ್ತು. ತಿಳುವಳಿಕೆ ಹಾಕಲಿಲ್ಲ. ಹಾಗಾಗಿ ಮಾಲೂರಿಗೆ ಯಾವುದೇ ಒಂದು ಸುಸರ್ಜಿತವಾದ ಪಾರ್ಕ್ ಇರಲಿಲ್ಲ. ನಮ್ಮ ಮಾಲೂರಲ್ಲಿ ಅದೊಂದು ಸಮಸ್ಯೆ ಇತ್ತು. ಸಾಲುಮರದ ತಿಮ್ಮಕ್ಕ ಅಂತೇಳ್ಬಿಟ್ಟು ಅವ್ರ ಹೆಸರಲ್ಲಿ ಏನೋ ಒಂದು ಪಾರ್ಕ್ ಅಂತ ಮಾಡಿದ್ದಕ್ಕೆ ಒಳ್ಳೆಯದೇ ಮಾಡಿದ್ದಾರೆ. ಅದನ್ನು ಸಾರ್ವಜನಿಕವಾಗಿ ಉಪಯೋಗ ಆಗ್ತಾಯಿಲ್ಲ. 2018ರಿಂದ ಇವತ್ತವರೆಗೂ ಬೀಗ ಹಾಕ್ಕೊಂಡು ಗೇಟ್ಗಳಿಗೆ ಅಲ್ಲೊಂದು ನರ್ಸರಿ ಮಾಡ್ಕೊಂಡಿದ್ದಾರೆ. ಅದು ನರ್ಸರಿನ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಅಂತ ನಮಗೆ ಕನ್ಫ್ಯೂಸ್ ಆಗ್ತಾಯಿದೆ. ನಾವು ಅಲ್ಲಿ ಮಂಗಾಪುರ ನಿವಾಸಿ ಪಕ್ಕದಲ್ಲೇ ಇರೋದು. ಪಕ್ಕದಲ್ಲಿ ನಮ್ದು ಲ್ಯಾಂಡೆಲ್ಲ ಇದೆ, ಡೈಲಿ ಹೋಗ್ತಾ ಇರ್ತೀವಿ. ಯಾರಿಗೆ ಉಪಯೋಗ ಇಲ್ಲ, ಜನ ಬರಲ್ಲ. ಒಳಗಡೆ ನರ್ಸರಿ ಮಾಡ್ಕೊಂಡ್ಬಿಟ್ಟಾರ. ನರ್ಸರಿ ಮಾಡಿದ್ದಾರೆ. ಕಾವಲುಗಾರ ಬಿಲ್ಡಿಂಗಲ್ಲಿ ನರ್ಸರಿ ಅವ್ರು ಕೆಲಸ ಮಾಡ್ತಾರೆ. ಆ ಉದ್ಯಾನವನಕ್ಕೆ ಸಂಬಂಧಪಟ್ಟಂಗೆ ಉದ್ಯಾನವನ ಅಲ್ಲ, ಅದು ನರ್ಸರಿನೇ. ಅದು ಆ ಥರ ಮಾಡ್ಕೊಂಡಿದ್ದಾರೆ. ನಮ್ಮ ತೆರಿಗೆ ಹಣ ಎಲ್ಲ ತಗೊಂಡು ತೆರಿಗೆ ಹಣನೇ ನರ್ಸರಿ ಮಾಡ್ಕೊಡ್ಬೇಕು. ನರ್ಸರಿನ ಅದು ಉದ್ಯಾನವನ ಅಂತ ಇವಾಗಲೂ ಇಲ್ಲ. ನಾವು ಯಾವಾಗಲೂ ಡೈಲಿ ವಿಸಿಟ್ ಮಾಡ್ತೀವಿ ನಮ್ಮ ಜಮೀನುಗಳ ಹತ್ರ ಎಲ್ಲ. ಪಬ್ಲಿಕ್ಗೆ ಅದು ಇನ್ನೂ ಗೊತ್ತಿಲ್ಲ, ಅಲ್ಲಿ ಉದ್ಯಾನವನ ಇದೆ ಅಂತ ಯಾರಿಗೂ ಗೊತ್ತಿಲ್ಲ.
ಈ ಸರ್ಕಾರಿ ಅಧಿಕಾರಿಗಳು ಇರ್ತಾರಲ್ವಾ, ಅವ್ರಿಗೆ ಮಾನ ಮರ್ಯಾದೆ ಅವ್ರಿಗೇನಾದ್ರೂ ಇರಬೇಕು. ದೇವ್ರ ಕೆಲಸ, ನಮ್ಮ ಕೆಲಸ. ನಾವು ಇವತ್ತು ನಮ್ದು ಕರ್ತವ್ಯ, ಇವತ್ತು ಮಾಲೂರಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಇದು ನಾವು ಒಂದು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಕೊಂಡೋದ್ರೆ ನಮ್ದು ಹೆಸರು ಶಾಶ್ವತವಾಗಿರುತ್ತೆ ಅಂತ ಮಾಡಲ್ಲ. ಪರ್ಸೆಂಟೇಜು, ಟೆಂಡರು, ಕಮಿಷನ್ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರು ಮಾಡಿಕೊಂಡು ಇಲ್ಲಿ ಕೊನೆಗೆ ಬರೋಷ್ಟರಲ್ಲಿ ಎಲ್ಲ ಲೀಕ್ ಆಗಿಬಿಟ್ಟು ನೀರೆಲ್ಲ ಸೋರ್ಬಿಟ್ಟು ಬರೀ ಜಲಡಿ ಹಿಡಿದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿರ್ತದೆ. ಇಲ್ಲ ಅಧಿಕಾರಿಗಳಿಗೆ ಯಾರ್ದ ದುಡ್ಡು ಎಲ್ಲ ಇಡೀ ವರ್ಷ ಅಲ್ಲ, ಇಡೀ ವರ್ಷ ಜಾತ್ರೆನೇ ಅವರಿಗೆ ಸರ್. ನಾವಿಲ್ಲಿ ಸಾಲು ಮರದ ತಿಮ್ಮಕ್ಕ ಉದ್ಯಾನವನದ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ಬಂದಿದ್ದೀವಿ. ಅದನ್ನು ನಮ್ಮ ಸ್ನೇಹಿತರು ಕೌನ್ಸಿಲರ್ ಅವ್ರು ಹೇಳ್ದಂಗೆ ಒಂದು ಟೆಂಡರ್ ಬಂದರೆ ಅದಕ್ಕೊಂದು ನಾಮಫಲಕ ಹಾಕಬೇಕು. ಕಾಂಟ್ರಾಕ್ಟ್ ಅವಧಿ ಎಷ್ಟು ವರ್ಷಗಳು, ಅದಕ್ಕೂ ಎಷ್ಟು ಕೋಟಿ ಅನುದಾನ, ಅದನ್ನು ನಿರ್ವಹಣೆ ಎಷ್ಟು ದಿನ, ಅದೆಲ್ಲ ಹಾಕಬೇಕು. ಮಾಡಲಿಲ್ಲ. ಅದೆಲ್ಲ ಮಾಡಿದ್ದಾರೆ. ಈಗ ನಮ್ಮ ಸ್ನೇಹಿತರು ಇನ್ನೊಬ್ರು ಹೇಳಿದ್ರು, ಈ ಶಾಸಕರ ಗಮನಕ್ಕೆ ಬಂದಿದೆ, ಮಾಡ್ತಾರೆ, ಸಾರ್ವಜನಿಕರಿಗೆ ಉಪಯೋಗ ಆಗೋ ಥರ ಇನ್ನೊಂದು 1.5 ತಿಂಗಳು 2 ತಿಂಗಳಲ್ಲಿ ಉದ್ಘಾಟನೆ ಮಾಡ್ತಾರೆ, ಬಿಡ್ತಾರೆ ಅಂತ. ಸಂತೋಷ ಮಾಡಲಿ. ನಾವು ಅದನ್ನೇ ಕೇಳ್ತಾ ಇರೋದು. ನಾವು ಮಾಲೂರಲ್ಲಿ ಹುಟ್ಟಿದ್ದೀವಿ. ನಮ್ಮ ಮಾಲೂರಲ್ಲಿ ಚೆನ್ನಾಗಿರಬೇಕು, ಡೆವಲಪ್ಮೆಂಟ್ ಆಗಬೇಕು. ಮಾಲೂರನ್ನ ಬೇರೆಯವರು ಬಂದು ನೋಡಿದಾಗ ಮಾಲೂರು ಈ ಥರ ಡೆವಲಪ್ಮೆಂಟ್ ಆಗಿದೆ, ಮಾಲೂರು ಚೆನ್ನಾಗಿದೆ ಅಂತ ಆಸೆ ಪಡಬೇಕು, ಮಾಲೂರಿಗೆ ಗೌರವ ಬರಬೇಕು. ಆ ಥರ ಕೆಲಸಗಳು ಎಲ್ಲರೂ ಮಾಡಬೇಕು ಅಂತ ನಾವು ಬಯಸ್ತೇವೆ. ನಾವು ಯಾರ ಮೇಲೂ ಆರೋಪ ಮಾಡೋಕ್ಕೆ ಬಂದಿಲ್ಲ, ಯಾರನ್ನ ಸರಿ ಯಾರು ತಪ್ಪು ಅಂತ ನಾವು ಹೇಳಕ್ಕೆ ಬಂದಿಲ್ಲ. ನಮ್ಮೊಂದು ರಿಕ್ವೆಸ್ಟ್ ಅಷ್ಟೇ, ನಾವು ಮಾಲೂರಲ್ಲಿ ಹುಟ್ಟಿದ್ದೀರಿ, ಅದು ನಮ್ಮ ದುರುದ್ದೇಶನೋ ಇಲ್ಲ ನಮ್ಮ ಪುಣ್ಯನೋ ಗೊತ್ತಿಲ್ಲ. ಮಾಲೂರಿಗೆ ಒಳ್ಳೇದಾಗಲಿ ಅಂತ ನಾವು ಬೆಳೆಸಿ ಕೆಡವಬೇಡಿ, ಬೆಳೆಸಿ ಅಷ್ಟು ಕೇಳ್ತಾ ಇದ್ದೀರಿ ನೀವು. ಅಭಿವೃದ್ಧಿಪಡಿಸಿ ಅಂತ ನಾವು ಕೇಳ್ತೀವಿ ಸರ್. ಹೇಗೆ ಸರ್? ನಾನು ಮುಂದೆ ಬಾಣ. ಯಾವುದೇ ಪ್ರತಿನಿಧಿಗಳ ವಿರುದ್ಧವಾಗಿ, ಅಧಿಕಾರಿಗಳ ವಿರುದ್ಧವಾಗಿ ಮಾತಾಡಲ್ಲ. ಯಾಕಂದ್ರೆ ಕೋಲಾರದಲ್ಲ ಸಿಕ್ಕಾಪಟ್ಟೆ ರಾಜಕೀಯ ಸರ್. ಒಂದು ಪಾರ್ಕ್ ಬಗ್ಗೆ ಮಾತಾಡೋದು, ನಾವು ಒಳ್ಳೆ ನಾಯಕನ ಪರ ನಿಂತ್ಕೊಂಡಿವಿ, ಯಾರೇ ಆಗಲಿ ಅಂತ ಹೇಳಿ ಶುರು ಮಾಡಬೇಕಾಗಿರೋ ಪರಿಸ್ಥಿತಿ. ಇದು ಪರಿಸ್ಥಿತಿ ಹಂಗೆ ಇರೋದು. ನಾನು ಕಂಡಂಗೆ ಮಾಲೂರಿನ ಅಭಿವೃದ್ಧಿ ಬಂದಿದ್ದೇನೆ. ಡಿಜಿಟಲ್ಸ್ ಗೊತ್ತಲ್ವಾ, ಯಾಕಂದ್ರೆ ಈಗ ಅಭಿವೃದ್ಧಿ ಇಂಥದ್ದು ಆಗುತ್ತೆ ಅನ್ನೋದು ಬೋರ್ಡ್ಸ್ ಇರುತ್ತೆ. ಆ ಬೋರ್ಡ್ ಕಿತ್ತಾಕದ ಮೇಲೆ ಮಾಮೂಲಿ ಇರುತ್ತೆ ಮಾಲೂರು. ಯಾವುದೇ ರೀತಿ ಕೂಡ ಇವತ್ತವರೆಗೂ ನಯಾ ಪೈಸೆ ಅಭಿವೃದ್ಧಿನ ನಾನಂತೂ ಕಂಡಿಲ್ಲ. ಈ ಸಿನಿಮಾಗಳಲ್ಲಿ ನೋಡ್ತಿರ್ತೀವಿ, ಒಂದು ರಾಜಕೀಯವಾಗಿ ಒಂದು ಸಿನಿಮಾ ಮಾಡಿರ್ತಾರೆ, ಅವನು ಏನೋ ಆಗಿ ಏನೇನೋ ಮಾಡಿಬಿಟ್ಟಿರ್ತಾನೆ. ಮತ್ತು ಆ ಸಿನಿಮಾ ಪಕ್ಕಕ್ಕೆ ತೆಗೆದು ನೋಡಿದ್ರೆ ನಮ್ಮೂರು ಮಾಮೂಲಿ ಥರನೇ ಇರುತ್ತೆ. ಅಂದರೆ ಡಿಜಿಟಲ್ ಓನ್ಲಿ, ಫಿಸಿಕಲಿ ಏನೂ ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ರಸ್ತೆಗಳಂತೂ ಹದಗೆಟ್ಟೋಗಿದೆ. ನಾವು ಪ್ರತಿದಿನ ಸಾವುಗಳೇ ನೋಡ್ತಾ ಇದ್ದೀವಿ, ಆಕ್ಸಿಡೆಂಟ್ ಸಾವುಗಳೇ ನೋಡ್ತಾ ಇದ್ದೀವಿ. ಮತ್ತು ಹಿಂದಿನ ಕಾಲದಲ್ಲಿ ಯಾವ ರಾಜಕೀಯ ವ್ಯಕ್ತಿ ಆದ ನಮ್ಗೆ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಿ ರಸ್ತೆಗಳು ಹಾಕಿದ್ರೆ ಕನಿಷ್ಠ ಪಕ್ಷ 5 ವರ್ಷ ರಸ್ತೆಗೆ ವ್ಯಾಲ್ಯೂ ಇರ್ತಾಯಿತ್ತು. ರಸ್ತೆ 5 ವರ್ಷ ಗಟ್ಟಿಯಾಗಿರ್ತಿತ್ತು. ಈಗ ಹಂಗಿಲ್ಲ. ತಾಕಿದ್ದಾನೆ, ಇನ್ನು 3 ತಿಂಗಳು 6 ತಿಂಗಳು ಬಿಟ್ಟು ಮತ್ತೆ ಹಾಕಬೇಕದು. ಅಷ್ಟು ಹದಗೆಟ್ಟೋಗಿರುತ್ತೆ. ನಮ್ಮ ಸ್ನೇಹಿತರು ಹೇಳ್ದಂಗೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಹೋರಾಟಗಳು ಜಾಸ್ತಿ, ಒಪ್ಕೊಳ್ಳೋಣ. ಆದರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯನೋ, ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನೋ ನಮಗೆ ಯಾವುದೇ ರೀತಿ ತಾಲೂಕಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ನನಗೆ ಒಂದು ದುಃಖದ ಸಂಗತಿ ಏನಂದರೆ, ಈ ತಾಲೂಕಿನಲ್ಲಿ ಈ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನ ಇದೆ ಅಂದರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಡ್ಕೊಂಡು RTO ಸಾರಿಗೆ ಅಧಿಕಾರಿಗಳವರೆಗೂ ಸಹ ಇವತ್ತು ಆಯ್ತಪ್ಪ 3 ತಿಂಗಳಲ್ಲಿ 2 ತಿಂಗಳಲ್ಲಿ ನೀವು ಇನಾಗ್ರೇಷನ್ ಮಾಡ್ತಿರಲ್ಲ, ಸಾಲು ಮರದ ತಿಮ್ಮಕ್ಕ ಉದ್ಯಾನವನನ ಇನಾಗ್ರೇಷನ್ ಮಾಡಿಸ್ತೀರಾ, ಒಳ್ಳೆಯದು. ಯಾಕಂದರೆ ಮಾಲೂರಿನ ಸಾರ್ವಜನಿಕರಿಗೆ ಒಳ್ಳೆ ರೀತಿಯ ಅನುಕೂಲ ಆಗ್ತಾಯಿದೆ. ಆದರೆ 2008ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಮಾಸ್ತಿ 2008ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಅಂಬೇಡ್ಕರ್ ಕಾಲೇಜು ವಿದ್ಯಾರ್ಥಿ ನಿಲಯ ಮಾಸ್ತಿಯಲ್ಲಿ ಇದುವರೆಗೂ ಯಾಕೆ ಪ್ರಾರಂಭ ಆಗಲಿಲ್ಲ? ಅದನ್ನು ಇವತ್ತು ನಾಳೆ ತಳ್ಳಬೇಕು, ಆ ರೀತಿ ಇದೆ. ಬೂತ್ ಬಂಗ್ಲೆ ಆಗಿದೆ. ನೀವೇ ಸುದ್ದಿ ಮಾಡಿದ್ದೀರಾ, ಇದೇ ನ್ಯೂಸ್ 18ನಲ್ಲಿ ಸುದ್ದಿ ಬಂದಿದೆ. ಅದನ್ನು ಇನಾಗ್ರೇಷನ್ ಮಾಡಬೇಕು ಅನ್ಸಲ್ವ ನಿಮಗೆ? ಅಲ್ಲಿಗೆ ದಲಿತರು, ಈ ತಾಲೂಕಿನಲ್ಲಿ ದಲಿತ ವಿದ್ಯಾರ್ಥಿಗಳು ಒಳ್ಳೆಯ ಗುಣಮಟ್ಟವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಪಡಿಬಾರ್ದಾ? ಇದು ಒಂದೇ ಅಲ್ಲ. ಒಂದು ತಿಳ್ಕೊಬೇಕಂದ್ರೆ ನೋಡಿ, ಯಾವುದೇ ರಾಜಕೀಯ ವ್ಯಕ್ತಿಗಳ ಇನ್ನೊಂದು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ತುಂಬ ಇದೆ ಇಲ್ಲಿ. ಇವತ್ತು ಯಾರೇ ಬಂದ್ರು ಅಧಿಕಾರಿಗಳು ಪ್ರಾಪರ್ ಕೆಲಸ ಮಾಡ್ತಾ ಇಲ್ಲ. ಒಂದು ಮಾಲೂರು ಟೌನಲ್ಲಿ ಎಷ್ಟು ಖಾಸಗಿ ಲೇಔಟ್ಗಳಿದ್ದಾವೆ, ಎಷ್ಟು ಸರ್ಕಾರಿ ಲೇಔಟ್ಗಳಿದ್ದಾವೆ. ಒಂದೊಂದು ಲೇಔಟ್ಗೂ ಒಂದೊಂದು CSIT ಇರುತ್ತೆ, ಒಂದೊಂದು ಪಾರ್ಕ್ ಇರುತ್ತೆ. 600 ಲೇಔಟ್ಗಳಿದ್ದಾವೆ, 600 CSIT ಇರಬೇಕಾಯಿತು. 600 ಪಾರ್ಕ್ ಎಲ್ಲಿದೆ ಫಿಸಿಕಲಿಯಾಗಿ? ಖಾತೆಗಳು ಮುನ್ಸಿಪಾಲ್ಟಿಯಲ್ಲಿ CSITಗಳ ಖಾತೆಗಳು ಇನ್ನೊಬ್ರು ಯಾರೋ ಪುರಸಭಾ ಸದಸ್ಯರಾಗಿರ್ತಾರೆ, ಅವ್ರು ಮಾಡ್ಕೊಂಡಿರ್ತಾರೆ, ಇಲ್ಲ ಅವ್ರ ರಿಲೇಷನ್ ಮಾಡ್ಕೊಂಡಿರ್ತಾರೆ. ಒಬ್ಬ ಪಾರ್ಕ್ ಇನ್ನೊಬ್ಬನ ಖಾತೆ ಮಾಡಿರ್ತಾರೆ. ಇಲ್ಲಿ ಎಷ್ಟು ಎಡವಟ್ಟಾಗ್ತಾ ಇದೆ ಅಂದರೆ, ಸಾಮಾನ್ಯ ಪ್ರಜೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಈ ಮಾಲೂರು ತಾಲೂಕಿನಲ್ಲಿ ಸಾಮಾನ್ಯ ಪ್ರಜೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಇವತ್ತು ಮೂತ್ನೂರು ಫಾರೆಸ್ಟ್ ಅಂತಿದೆ ಸರ್. ಪಕ್ಕದಲ್ಲಿದೆ. ನಮ್ಮ ಬಂಗಾರಪೇಟೆ ಮತ್ತು ಮಾಲೂರು ತಾಲೂಕಿನ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಮತ್ತು ಆಂಧ್ರ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಮೂತ್ನೂರು ಫಾರೆಸ್ಟು. ಇವತ್ತು ಅಲ್ಲಿ ಚಿರತೆಗಳು, ಜಿಂಕೆಗಳು, ಕಾಡು ಪ್ರಾಣಿಗಳಿದ್ದಾವೆ. ರಾತ್ರಿಯ ವೇಳೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ ಇದೆ. ಆದರೆ ಈಗಿರ್ತಕ್ಕಂಥ ವಲಯ ಅರಣ್ಯಾಧಿಕಾರಿಗಳು ನವೀನ್ ಅಂತಿರ್ತಕ್ಕಂಥವ್ರು ರಾತ್ರೋರಾತ್ರಿ ಅಲ್ಲಿ
ಭಾರೀ ಗಾತ್ರದ ಕಲ್ಲುಗಳನ್ನು ತುಂಬ್ಕೊಂಡು ಹೋಗ್ತಕ್ಕಂಥ ಟಿಪ್ಪರ್ಗಳನ್ನು ಕಳಿಸ್ತಾ ಇದ್ದಾರೆ. ಇದು ಅಕ್ರಮ ಅಲ್ವಾ? ಇದು ಅಕ್ರಮ ಅಲ್ವಾ? ಅವರು ಲಂಚ ತಗೊಳ್ಳೋದಕ್ಕೆ ಬಿಡ್ತಾರ ಅಲ್ಲಿ? ಕೊನೆಯದಾಗಿ ಮಾಲೂರಿನಲ್ಲಿ ಒಂದು ಉದ್ಯಾನವನ, ನಾನು ನಿಮ್ಮನ್ನೇ ಮಾತಾಡ್ತೀನಿ ಕೊನೆಯದಾಗಿ, ಈಗ ಏನು ಮಾಡ್ಬೇಕು ಸರ್ ಹೇಳಿ, ಯಾವಾಗ ಹೇಳ್ತೀರಿ? ನಾವೆಲ್ಲ ಹೋಗೋಣ MLA ಹತ್ರ ಹೋಗಿ ಯಾವಾಗ ಮಾತಾಡೋಣ? ಕೂಡಲೇ ಈಗ ಎಲ್ಲರೂ ಕೂಡ ಸಮ್ಮುಖದಲ್ಲಿ ಮಾಲೂರು ತಾಲೂಕಿನ ಜನತೆಗೆ ಈ ಮಾಧ್ಯಮದ ಮುಖಾಂತರ ಶಾಸಕರು ಕೂಡ ಏನು ಸಾಲು ಮರದ ತಿಮ್ಮಕ್ಕನ ಹೆಸರಲ್ಲಿ ಪಾರ್ಕ್ ಆಗಿದೆ ಅದನ್ನು ಕೂಡಲೇ ಉದ್ಘಾಟನೆ ಮಾಡಿ ಅಂತೇಳಿ ನಾವಂತೂ ಕೂಡ ಮನವಿ ಮಾಡ್ತೇವೆ. ಆ ಆಶಾಭಾವನೆ ನನ್ನಲ್ಲಂತೂ ಇದೆ. ಇದಿಷ್ಟು ಮಾಲೂರಿನ ಮಂಗಾಪುರ ಬಳಿ ಇರುವಂಥ ಒಂದು ಉದ್ಯಾನವನವನ್ನು ಕಳೆದ 8 ವರ್ಷಗಳಿಂದ ಭಾಳ ನಿಧಾನಗತಿಯಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಾಮಗಾರಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿರುವಂಥ ಅನುಮಾನ ಇದೆ. ಪಾರದರ್ಶಕವಾಗಿ ಅಧಿಕಾರಿಗಳು ನಡೆದುಕೊಳ್ತಾ ಇಲ್ಲ, ಮಾಹಿತಿಯ ಕೊರತೆ ನಮಗಿದೆ. 8 ವರ್ಷಗಳ ಕಾಲ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡುವಂಥದ್ದು ಏನಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸ್ಥಳೀಯರು, ಗ್ರಾಮಸ್ಥರು, ಮಾಲೂರಿನ ಜನತೆ ಕೇಳ್ತಾ ಇರುವಂಥದ್ದು. ಮತ್ತು ಮುಖ್ಯವಾಗಿ ಪದ್ಮಶ್ರೀ ಪುರಸ್ಕೃತರಾಗಿರುವಂಥ ಸಾಲು ಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡಿ ಇಷ್ಟೊಂದು ಯಾಕೆ ಡಿಲೇ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಇವರು ಕೇಳ್ತಾ ಇರುವಂಥದ್ದು. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮುಕ್ತ ಮಾಡಿಕೊಡ್ಬೇಕು ಅನ್ನುವಂಥದ್ದೇ ನಮ್ಮ ಬೇಡಿಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.